ಎಸ್, ಈತ ಅಂತಿಂತ ಆಟಗಾರನಲ್ಲ. ಗುರಿ ಇಟ್ಟು ಬೌಲ್ ಮಾಡ್ದ ಅಂದ್ರೆ ವಿಕೆಟ್ ಹಾರೋದ್ರಲ್ಲಿ ನೋ ಡೌಟ್. ತನ್ನ ಯಾರ್ಕರ್ಗಳ ಮೂಲಕವೇ ಬ್ಯಾಟ್ಸ್ಮನ್ ಗಳ ಬೆವರಿಳಿಸಿದ ರಣ ಬೇಟೆಗಾರ. ಆಸೀಸ್ನ ಈ ರಣ ಬೇಟೆಗಾರನಿಗೆ ಸದ್ಯ IPL ನಲ್ಲಿ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡ್. ಆಸ್ಟ್ರೇಲಿಯಾದ ಎಡಗೈ ವೇಗಿ ಮಿಚೆಲ್ ಸ್ಟಾರ್ಕ್ IPL ಇತಿಹಾಸದಲ್ಲೇ ಹೊಸ ದಾಖಲೆ ಬರೆದಿದ್ದಾರೆ. KKR ತಂಡ ಬರೋಬ್ಬರಿ 24.75 ಕೋಟಿ ರೂಪಾಯಿ ಕೊಟ್ಟು ಮಿಚೆಲ್ ಸ್ಟಾರ್ಕ್ ಅವರನ್ನ ಖರೀದಿ ಮಾಡಿದೆ. ಈ ಒಂದು ಮೊತ್ತ IPL ಇತಿಹಾಸದಲ್ಲೇ ಒಂದು ದಾಖಲೆ ಬರೆದಿದೆ ಅಂತಾನೆ ಹೇಳಲಾಗ್ತಿದೆ. ಸಾಕಷ್ಟು ಪೈಪೋಟಿ ನಡೀತಾ ಇತ್ತು. ಏನು ದಕ್ಷಿಣ ಆಫ್ರಿಕಾದಲ್ಲಿ ಏನೊಂದು 2024ರ IPL ಬಿಡ್ ನಡೀತಾ ಇದೆ, ಆಟಗಾರರ ಖರೀದಿ ನಡೀತಾ ಇದೆ. ಈ ಒಂದು ಬಿಡ್ ನಲ್ಲಿ ಎಡಗೈ ವೇಗಿ ಆಸ್ಟ್ರೇಲಿಯಾದ ಮಿಚೆಲ್ ಸ್ಟಾರ್ಕ್ ದಾಖಲೆಯ ಮೊತ್ತಕ್ಕೆ ಸೇಲ್ ಆಗಿದ್ದಾರೆ. ಈ ಬಾರಿಯ ವಿಶ್ವಕಪ್ ಕೂಡ ಆಡಿದ್ದ ಮಿಚೆಲ್ ಸ್ಟಾರ್ಕ್ ವಿಶ್ವಕಪ್ ನಲ್ಲಿ ತಮ್ಮದೇ ಆದ ಕೊಡುಗೆಯನ್ನ ಕೊಟ್ಟಿದ್ರು. ಇನ್ನ ಮಿಚೆಲ್ ಸ್ಟಾರ್ಕ್ ಅವರ ಖರೀದಿಗೆ ಬಹಳಷ್ಟು ತಂಡಗಳ ಫ್ರಾಂಚೈಸಿಗಳು ಟ್ರೈ ಮಾಡಿದ್ರು. RCB ತಂಡ ಕೂಡ ಮಿಚೆಲ್ ಸ್ಟಾರ್ಕ್ ಅವ್ರನ್ನ ಖರೀದಿ ಮಾಡಬೇಕು ಅಂತೇಳಿ ಪ್ರಯತ್ನ ಪಟ್ಟಿತ್ತು. ಇನ್ನ ಗುಜರಾತ್ ಟೈಟನ್ಸ್ ತಂಡ ಸಾಕಷ್ಟು ಕೊನೆಯ ಹಂತದವರೆಗೂ ಪೈಪೋಟಿಯನ್ನ ನಡೆಸಿತು. ಯಾಕಂದ್ರೆ ಎಡಗೈ ವೇಗಿ ಯಾರ್ಕರ್ ಸ್ಪೆಷಲಿಸ್ಟ್ ಅಂತಾನೆ ಹೇಳ್ಬೋದು. ಕೆಲವು ಸಂದರ್ಭ ಬ್ಯಾಟ್ ಮೂಲಕವೂ ಉತ್ತರ ಕೊಡ್ತಾರೆ ಮಿಚೆಲ್ ಸ್ಟಾರ್ಕ್. ತಮ್ಮದೇ ಆದ ಕರಾರುವ ಬೌಲಿಂಗ್ ಮೂಲಕ ಕ್ರಿಕೆಟಿಗರ ಮನಸ್ಸನ್ನ ಗೆದ್ದಿದ್ದಾರೆ. ಅನೇಕ ಪಂದ್ಯಗಳ ತಿರುವನ್ನ ಒಂದು ರೋಚಕ ತಿರುವಿಗೆ ಮಿಚೆಲ್ ಸ್ಟಾರ್ಕ್ ಕಾರಣರಾಗಿದ್ರು. ಹೀಗಾಗಿ 2024ರ IPL ಗೆ ತಮ್ಮ ತಂಡಕ್ಕೆ ಸೇರಿಸ್ಕೋಬೇಕು ಅಂತೇಳಿ ಫ್ರಾಂಚೈಸಿಗಳು ಮಿಚೆಲ್ ಸ್ಟಾರ್ಕ್ ಅವ್ರ ಮೇಲೆ ಕಣ್ಣಿಟ್ಟಿತ್ತು. ಆದ್ರೆ ಅಂತಿಮವಾಗಿ 24.75 ಕೋಟಿ ರೂಪಾಯಿ ಕೊಟ್ಟು KKR ತಂಡ ಮಿಚೆಲ್ ಸ್ಟಾರ್ಕ್ ಅವ್ರನ್ನ ಖರೀದಿ ಮಾಡಿದೆ. ಸಾಕಷ್ಟು ಇದು ಕುತೂಹಲಕ್ಕೆ ಕಾರಣವಾಗಿದೆ. IPL ಇತಿಹಾಸದಲ್ಲೇ ಇದೊಂದು ದೊಡ್ಡ ಮೊತ್ತ ಅಂತ ಹೇಳ್ಬೋದು. ಯಾಕಂದ್ರೆ ಯಾವುದೇ ಆಟಗಾರನಿಗೂ ಈವರೆಗಿನ ಇಷ್ಟು IPL ಗಳು ನಡೆದಿದೆ. ಇಷ್ಟು IPL ಗಳಲ್ಲಿ ಈ ಮೊತ್ತ ಅಂದ್ರೆ ಇಷ್ಟು ದೊಡ್ಡ ಮೊತ್ತವನ್ನ ಯಾವುದೇ ಫ್ರಾಂಚೈಸಿಗಳು ಕೊಟ್ಟು ಆಟಗಾರನನ್ನ ಖರೀದಿ ಮಾಡಿರಲಿಲ್ಲ. ಆದ್ರೆ ಈ ಬಾರಿ KKR ತಂಡ ಅಂದ್ರೆ ಶಾರುಖ್ ಖಾನ್ ಒಡೆತನದ KKR ತಂಡ ಆಸ್ಟ್ರೇಲಿಯಾದ ಈ ಎಡಗೈ ವೇಗಿ ಮಿಚೆಲ್ ಸ್ಟಾರ್ಕ್ ಅವರಿಗೆ ಬರೋಬ್ಬರಿ 24.75 ಕೋಟಿ ರೂಪಾಯಿನ ಕೊಟ್ಟು ಖರೀದಿಯನ್ನ ಮಾಡಿದ್ದಾರೆ. ಹೀಗಾಗಿ ಆಸ್ಟ್ರೇಲಿಯಾ ತಂಡ ಒಂದು ರೀತಿ IPL ನಲ್ಲಿ ಜಾದೂ ಮಾಡುತ್ತೆ. ಆಸ್ಟ್ರೇಲಿಯಾ ತಂಡದ ಆಟಗಾರರು ಹಿಂದೆ IPL ನಲ್ಲಿ ಮ್ಯಾಕ್ಸ್ವೆಲ್ ಆಗ್ಬೋದು, ಡೇವಿಡ್ ವಾರ್ನರ್ ಆಗ್ಬೋದು, ಸ್ಟೀವನ್ ಸ್ಮಿತ್ ಆಗ್ಬೋದು, ಇವರೆಲ್ಲ IPL ನಲ್ಲಿ ತಮ್ಮದೇ ಆದ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಈ ಬಾರಿ ವಿಶ್ವಕಪ್ ಗೆದ್ದ ತಂಡದಲ್ಲಿ ಮಿಚೆಲ್ ಸ್ಟಾರ್ಕ್ ಕೂಡ ಇದ್ರು. ಮಿಚೆಲ್ ಸ್ಟಾರ್ಕ್ ಕೆಲವೊಂದು ಪಂದ್ಯಗಳಲ್ಲಿ ಯಾರ್ಕರ್ಗಳನ್ನ ಏನೊಂದು ಪಂದ್ಯಕ್ಕೆ ಗೆಲುವನ್ನ ತಂದುಕೊಟ್ಟಿದ್ರು. ಹೀಗಾಗಿ ಮಿಚೆಲ್ ಸ್ಟಾರ್ಕ್ ಮೇಲೆ ಕಣ್ಣಿಟ್ಟಿದ್ದಂತ ಫ್ರಾಂಚೈಸಿಗಳ ಪೈಕಿ KKR ತಂಡ ಕೊನೆಗೂ ಗೆದ್ದಿದೆ. ಮಿಚೆಲ್ ಸ್ಟಾರ್ಕ್ ಅವರಿಗೆ 24.75 ಕೋಟಿ ರೂಪಾಯಿನ ಕೊಟ್ಟು ಖರೀದಿ ಮಾಡಿದೆ. 2024ರ IPL ಕಿರೀಟವನ್ನ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಫ್ರಾಂಚೈಸಿಗಳು ತಮ್ಮದೇ ಆದ ಲೆಕ್ಕಾಚಾರವನ್ನು ಹಾಕಿಕೊಳ್ತಾ ಇದ್ದಾರೆ. ತಂಡ ಹೇಗಿರ್ಬೇಕು, ತಂಡಕ್ಕೆ ಯಾರೆಲ್ಲ ಬರಬೇಕು, ಯಾವ ವಿದೇಶಿ ಆಟಗಾರನಿಗೆ ಕರೆದುಕೋಬೇಕು, ಯಾರಿಗೆ ಎಷ್ಟು ಹಣವನ್ನ ಕೊಡಬೇಕು ಅಂತೇಳಿ ಬಿಡ್ ಆಟಗಾರರ ಖರೀದಿ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಿದ್ದಾರೆ. ಈ ಪೈಕಿ ಮಿಚೆಲ್ ಸ್ಟಾರ್ಕ್ ಹಾಗೆ ಪ್ಯಾಟ್ ಕಮಿನ್ಸ್ ಇವರಿಬ್ಬರ ಮೇಲೆ ಸಾಕಷ್ಟು ಫ್ರಾಂಚೈಸಿಗಳು ಕಣ್ಣಿಟ್ಟಿದ್ರು. ಮಿಚೆಲ್ ಸ್ಟಾರ್ಕ್ ಅವರಿಗೆ ಪೈಪೋಟಿಯನ್ನ ಪ್ಯಾಟ್ ಕಮಿನ್ಸ್ ಅವರು ಓಡ್ತಾ ಇದ್ರು. ಕಳೆದ ಬಾರಿ ಪ್ಯಾಟ್ ಕಮಿನ್ಸ್ ಅಂದ್ರೆ ಆಸ್ಟ್ರೇಲಿಯಾ ತಂಡದ ಆಲ್ರೌಂಡರ್ ಅಂತ ಹೇಳ್ಬೋದು. ಈ ಬಾರಿ ಆಸ್ಟ್ರೇಲಿಯಾ ತಂಡಕ್ಕೆ ವಿಶ್ವಕಪ್ ಗೆದ್ದು ಕೊಟ್ಟ ನಾಯಕ ಕೂಡ ಪ್ಯಾಟ್ ಕಮಿನ್ಸ್ ಆಗಿದ್ದಾರೆ. ಪ್ಯಾಟ್ ಕಮಿನ್ಸ್ ಮತ್ತೆ ಮಿಚೆಲ್ ಸ್ಟಾರ್ಕ್ ನಡುವೆ ಒಂದು ರೀತಿ ಪೈಪೋಟಿ ಏರ್ಪಟ್ಟಿತ್ತು. ಅಂತಿಮವಾಗಿ ಮಿಚೆಲ್ ಸ್ಟಾರ್ಕ್ ಅವರಿಗೆ ಅತ್ಯಧಿಕ ಮೊತ್ತವನ್ನ ನೀಡಲಾಗಿದೆ. ಇದು ಬಹಳ ಕುತೂಹಲಕ್ಕೆ ಕಾರಣವಾಗಿದ್ದು ಒಂದು ಕ್ರಿಕೆಟ್ ಅಭಿಮಾನಿಗಳು ನಿಜಕ್ಕೂ ಉಬ್ಬೇರುವಂತೆ ಮಾಡಿದೆ. 24.75 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅಂದ್ರೆ ಸಾಮಾನ್ಯ ವಿಚಾರ ಅಲ್ಲ. ಯಾಕಂದ್ರೆ ವಿಶ್ವಕಪ್ ಗೆದ್ದ ತಂಡಕ್ಕೇನೆ ಬರೋಬ್ಬರಿ 20 ಕೋಟಿ ರೂಪಾಯಿ ಅಂದಾಜು 20 ಕೋಟಿ ರೂಪಾಯಿ ಅಷ್ಟು ಹಣ ಪ್ರಶಸ್ತಿಯಾಗಿ ಕೊಡ್ತಾರೆ. ಆದ್ರೆ ಇಡೀ ವಿಶ್ವಕಪ್ ಗೆದ್ದ ತಂಡಕ್ಕೆ ನೀಡುವ ಹಣಕ್ಕಿಂತ ಹೆಚ್ಚು ಹಣ ಅಂದ್ರೆ 24.75 ಕೋಟಿ ರೂಪಾಯಿನ ಮಿಚೆಲ್ ಸ್ಟಾರ್ಕ್ ಅವರಿಗೆ ಕೊಟ್ಟಿದ್ದಾರೆ. ಹಾಗಂತ ಮಿಚೆಲ್ ಸ್ಟಾರ್ಕ್ ಸಾಮಾನ್ಯ ಆಟಗಾರ ಅಲ್ಲ. ಹಿಂದೆ ಅವ್ರು ಮಾಡಿರುವಂತಹ ಬೌಲಿಂಗ್ ಆಗ್ಬೋದು ಅಥವಾ ಈ ಹಳೆಯ ಪಂದ್ಯಗಳನ್ನ ನೋಡಿದಾಗ ಮಿಚೆಲ್ ಸ್ಟಾರ್ಕ್ ಯಾರ್ಕರ್ ಸ್ಪೆಷಲಿಸ್ಟ್ ಅಂತಾನೆ ಹೆಸರು ಮಾಡಿದ್ದಾರೆ. IPL ನಲ್ಲಿ ಬೌಲರ್ಗಳು ಜಾಸ್ತಿ ಈ ಫ್ರಾಂಚೈಸಿಗಳು ಏನ್ ಮಾಡ್ತಾರೆ, ಈ ಯಾರ್ಕರ್ ಬೌಲರ್ಗಳು ಯಾರು ಇರ್ತಾರೆ ಅವ್ರ ಮೇಲೆ ಹೆಚ್ಚಿನ ಕಣ್ಣನ್ನ ಇಡ್ತಾರೆ. ಮಿಚೆಲ್ ಸ್ಟಾರ್ಕ್ ಯಾರ್ಕರ್ ಸ್ಪೆಷಲಿಸ್ಟ್ ಅಂತಾನೆ ಹೇಳ್ಬೋದು. ಅವ್ರು ಬೌಲ್ ಮಾಡಿದ್ರೆ ಸರಿಯಾಗಿ ಶೂಗೆ ಗುರಿ ಇಡ್ತಾರೆ, ವಿಕೆಟ್ ಬುಡಕ್ಕೆ ಗುರಿ ಇಟ್ಟು ಬೌಲ್ ಮಾಡ್ತಾರೆ ಅನ್ನೋ ಖ್ಯಾತಿಗೆ ಮಿಚೆಲ್ ಸ್ಟಾರ್ಕ್ ಒಳಗಾಗಿದ್ದಾರೆ. ಹೀಗಾಗಿ ಫ್ರಾಂಚೈಸಿಗಳು ಮಿಚೆಲ್ ಸ್ಟಾರ್ಕ್ ಅವ್ರ ಮೇಲೆ ಕಣ್ಣಿಟ್ಟಿದ್ರು. ಗುಜರಾತ್ ಟೈಟನ್ಸ್ ಕೊನೆಯವರೆಗೂ ಸಹ ಟ್ರೈ ಮಾಡ್ತು ಮಿಚೆಲ್ ಸ್ಟಾರ್ಕ್ ಅವ್ರನ್ನ ಖರೀದಿ ಮಾಡಲೇಬೇಕು ಅಂತ.
ಸೊ ಅಂತಿಮವಾಗಿ ಆದ್ರೆ KKR ತಂಡ ಯಾವುದೇ ಕಾರಣಕ್ಕೂ ಮಿಚೆಲ್ ಸ್ಟಾರ್ಕ್ ಅವ್ರನ್ನ ಬಿಟ್ಕೊಟ್ಟಿಲ್ಲ. KKR ತಂಡಕ್ಕೆ ಮಿಚೆಲ್ ಸ್ಟಾರ್ಕ್ ಅವ್ರನ್ನ ಸೇರಿಸ್ಕೊಂಡಿದ್ದಾರೆ. ಯಾಕಂದ್ರೆ RCB ತಂಡದಲ್ಲೂ ಮಿಚೆಲ್ ಸ್ಟಾರ್ಕ್ ಅವರು ಹಿಂದೆ ಆಟವನ್ನ ಆಡಿದ್ರು. RCB ತಂಡ ಇವರನ್ನ ಖರೀದಿ ಮಾಡಿತ್ತು. ಆದ್ರೆ ಅಷ್ಟಾಗಿ ಅವ್ರಿಗೆ ಪ್ಲಾಟ್ಫಾರ್ಮ್ ಸಿಕ್ಕಿರ್ಲಿಲ್ಲ. ಸಾಕಷ್ಟು ಪಂದ್ಯಗಳಲ್ಲಿ ಅವ್ರು ಆಡಿದ್ದಕ್ಕಿಂತ ವಿಶ್ರಾಂತಿ ಪಡೆದಿದ್ದೆ ಜಾಸ್ತಿ. ಆದ್ರೆ ಈ ಬಾರಿ ಅಂದ್ರೆ 2024 IPL ನಲ್ಲಿ ಮಿಚೆಲ್ ಸ್ಟಾರ್ಕ್ ಅವ್ರನ್ನ ಬಳಸ್ಕೋಬೇಕು, ಮಿಚೆಲ್ ಸ್ಟಾರ್ಕ್ ಅವರ ಬೌಲಿಂಗ್ ಸ್ಕಿಲ್ ಅನ್ನ ಬಳಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ KKR ತಂಡ 24.75 ಕೋಟಿ ರೂಪಾಯಿನ ಕೊಟ್ಟು ಮಿಚೆಲ್ ಸ್ಟಾರ್ಕ್ ಅವ್ರನ್ನ ಖರೀದಿ ಮಾಡಿದೆ. ಇಡೀ ಭಾರತವಲ್ಲದೆ ವಿಶ್ವದ ಕ್ರಿಕೆಟ್ ಅಭಿಮಾನಿಗಳು ನಿಜಕ್ಕೂ ಉಬ್ಬೇರುವಂತೆ ಮಾಡಿದೆ. ಯಾಕಂದ್ರೆ ಮಿಚೆಲ್ ಸ್ಟಾರ್ಕ್ ಯಾರು ಸಹ ನಿರೀಕ್ಷೆ ಮಾಡಿರಲಿಲ್ಲ. ಯಾಕಂದ್ರೆ ಈ ಬಾರಿ ವಿಶ್ವಕಪ್ ಗೆದ್ದ ಮೇಲೆ ಆಸ್ಟ್ರೇಲಿಯಾ ತಂಡದ ಏನು ಪ್ಯಾಟ್ ಕಮಿನ್ಸ್ಗೆ ಅತಿ ಹೆಚ್ಚು ಮೊತ್ತವನ್ನ ಬಿಡ್ ಮಾಡಲಾಗುತ್ತೆ. ಪ್ಯಾಟ್ ಕಮಿನ್ಸ್ ಮೇಲೆ ಫ್ರಾಂಚೈಸಿಗಳು ನಿಗಾ ಇಟ್ಟಿದ್ದಾರೆ. ಈ ಬಾರಿ ದಾಖಲೆ ಬರೀತಾರೆ ಪ್ಯಾಟ್ ಕಮಿನ್ಸ್ ಅಂತ ಹೇಳಲಾಗ್ತಿತ್ತು. ಇದಲ್ಲದೆ ಏನು ಈ ಬಾರಿ ವಿಶ್ವಕಪ್ ನಲ್ಲಿ ಅನೇಕ ಬೇರೆ ದೇಶದ ಅನೇಕ ಆಟಗಾರರು ಮಿಂಚಿದ್ದಾರೆ. ನ್ಯೂಜಿಲೆಂಡ್ ತಂಡದ ಆಟಗಾರರಾಗ್ಬೋದು, ಸೌತ್ ಆಫ್ರಿಕಾ ತಂಡದ ಆಟಗಾರರಾಗ್ಬೋದು, ಇವರ ಮೇಲೆ ಫ್ರಾಂಚೈಸಿಗಳು ನಿಗಾ ಇಟ್ಟಿದ್ದಾರೆ. ಅವರನ್ನ ಖರೀದಿ ಮಾಡ್ತಾರೆ, ಅವರು ಅತಿ ಹೆಚ್ಚು ಮೊತ್ತಕ್ಕೆ ಬಿಡ್ ಹಾಕ್ತಾರೆ ಅನ್ನೋ ಲೆಕ್ಕಾಚಾರಗಳಿತ್ತು. ಆದ್ರೆ ಎಲ್ಲಾ ಲೆಕ್ಕಾಚಾರಗಳನ್ನ ಆಸ್ಟ್ರೇಲಿಯಾದ ಈ ಎಡಗೈ ವೇಗಿ ಮಿಚೆಲ್ ಸ್ಟಾರ್ಕ್ ಏನು ಎಲ್ಲಾ ಲೆಕ್ಕಾಚಾರಗಳನ್ನ ಉಲ್ಟಾ ಪಲ್ಟಾ ಮಾಡಿದ್ದಾರೆ. ಯಾರು ಸಹ ನಿರೀಕ್ಷೆ ಮಾಡಿರಲಿಲ್ಲ. ಆದ್ರೆ ಅಂತಿಮವಾಗಿ ಮಿಚೆಲ್ ಸ್ಟಾರ್ಕ್ 24.75 ಕೋಟಿ ರೂಪಾಯಿಗೆ ಬಿಡ್ ಆಗುವ ಮೂಲಕ ಏನು IPL ಇತಿಹಾಸದಲ್ಲಿ ಹೊಸ ದಾಖಲೆಯೊಂದನ್ನ ಬರೆದಿದ್ದಾರೆ. ನಿಜಕ್ಕೂ ಇದೊಂದು ರೀತಿಯ ಕುತೂಹಲಕ್ಕೆ ಕಾರಣವಾಗಿರೋದು. ಯಾಕೆ ಅಂದ್ರೆ ಒಬ್ಬ ಆಟಗಾರನಿಗೆ ಈ ಮೊತ್ತ, ಇಷ್ಟು ದೊಡ್ಡ ಮೊತ್ತವನ್ನ ಕೊಟ್ಟು KKR ತಂಡ ಖರೀದಿ ಮಾಡಿದೆ. ಈಗಾಗಲೇ KKR ತಂಡ ಬಲಿಷ್ಠವಾಗಿದೆ. ಈ ಹಿಂದೆ IPL ಏನು ಪ್ರಶಸ್ತಿ ಗೆಲ್ಲದೆ ಹೋದ್ರು, ಏನು ಒಂದು ಕಳೆದ ಬಾರಿಯ IPL ಟೂರ್ನಿಯಲ್ಲಿ KKR ತಂಡ ಅನೇಕ ರೋಚಕ ತಿರುವುಗಳನ್ನ ಅನೇಕ ಪಂದ್ಯಗಳಲ್ಲಿ ನೀಡಿತ್ತು. ಸಾಕಷ್ಟು ಯುವ ಆಟಗಾರರು ಶೈನ್ ಆಗಿದ್ರು. ಅನೇಕ ಪಂದ್ಯಗಳನ್ನ ಯುವ ಆಟಗಾರರು ಗೆಲ್ಲಿಸಿಕೊಟ್ಟಿದ್ರು. ಉದಾಹರಣೆಗೆ ರಿಂಕು ಸಿಂಗ್ 5 ಎಸೆತಕ್ಕೆ 28 ರನ್ ಬೇಕಾಗಿತ್ತು. ಅದನ್ನ ಬಾರಿಸುವ ಮೂಲಕ ರಿಂಕು ಸಿಂಗ್ KKR ತಂಡಕ್ಕೆ ಗೆಲುವನ್ನ ತಂದುಕೊಟ್ಟಿದ್ರು. ಹೀಗಾಗಿ KKR ಈ ಬಾರಿ ಯುವ ಆಟಗಾರರಿಗೆ ಮನ್ನಣೆ ಕೊಡುತ್ತೆ. ಯಾವ ಆಟಗಾರನಿಗೆ ಹೆಚ್ಚು ಮೊತ್ತವನ್ನ ನೀಡುತ್ತೆ, ಯಾವ ಫ್ರಾಂಚೈಸಿ ಈ ಬಾರಿ IPL ಇತಿಹಾಸದಲ್ಲಿ ದಾಖಲೆಯನ್ನ ಬರೆಯುತ್ತೆ ಎಂಬ ಲೆಕ್ಕಾಚಾರಗಳು ಕುತೂಹಲ ಕಾರಣವಾಗಿತ್ತು. ಆದ್ರೆ ಅಂತಿಮವಾಗಿ ಏನು ದಕ್ಷಿಣ ಆಫ್ರಿಕಾದಲ್ಲಿ ನಡೆಯುತ್ತಿರುವಂತಹ IPL ಆಟಗಾರರ ಬೀಟ್ ಪ್ರಕ್ರಿಯೆಯಲ್ಲಿ ಆಸ್ಟ್ರೇಲಿಯಾದ ಎಡಗೈ ವೇಗಿ ಮಿಚೆಲ್ ಸ್ಟಾರ್ಕ್ ಅಂದ್ರೆ ಯಾರ್ಕರ್ ಎಸೆಯುವ ಮೂಲಕ ಬ್ಯಾಟ್ಸ್ಮನ್ ಗಳನ್ನ ಬೆವರಿಳಿಸುವಂತಹ ಮಿಚೆಲ್ ಸ್ಟಾರ್ಕ್ ಈ ಬಾರಿ IPL ನಲ್ಲಿ ಜಾದು ಮಾಡಿದ್ದಾರೆ. RCB ತಂಡದಲ್ಲಿ ಈ ಹಿಂದೆ RCB ತಂಡ ಇವರನ್ನ ಖರೀದಿ ಮಾಡಿದ್ರು ಸಹ ಈ ಹಿಂದೆ ಅಷ್ಟಾಗಿ ಇವರಿಗೆ ಮ್ಯಾಚ್ಗಳನ್ನ ಆಡೋದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಸಿಕ್ಕಿದ ಪಂದ್ಯಾವಳಿಗಳಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಏನೊಂದು ತಮ್ಮ ಸ್ಕಿಲ್ ಅನ್ನ ಪ್ರದರ್ಶನ ಮಾಡಿರಲಿಲ್ಲ ಮಿಚೆಲ್ ಸ್ಟಾರ್ಕ್. ಆದ್ರೆ ಈ ಬಾರಿ KKR ತಂಡ 24.75 ಕೋಟಿ ರೂಪಾಯಿ ಕೊಟ್ಟು ಖರೀದಿ ಮಾಡಿದೆ. ಮಿಚೆಲ್ ಸ್ಟಾರ್ಕ್ ಅವರ ಆಟ ಯಾವ ರೀತಿ ಇರುತ್ತೆ, 2024 IPL ನಲ್ಲಿ ಯಾವ ರೀತಿ ಜಾದು ಮಾಡ್ತಾರೆ ಮಿಚೆಲ್ ಸ್ಟಾರ್ಕ್ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣವಾಗಿರೋದು. ಒಂದ್ ಕಡೆ ಪ್ಯಾಟ್ ಕಮಿನ್ಸ್ ಮತ್ತೆ ಮಿಚೆಲ್ ಸ್ಟಾರ್ಕ್ ಈ ಇಬ್ಬರು ಈ ಬಾರಿ IPL ನಲ್ಲಿ ಫ್ರಾಂಚೈಸಿಗಳ ತೀವ್ರ ಕುತೂಹಲಕ್ಕೆ ಕಾರಣವಾಗಿದ್ದಂತ ಆಟಗಾರರು. ಈ ಇಬ್ಬರ ಮೇಲೆ ಫ್ರಾಂಚೈಸಿಗಳು ಕಣ್ಣಿಟ್ಟಿದ್ರು. ಯಾಕಂದ್ರೆ ಪ್ಯಾಟ್ ಕಮಿನ್ಸ್ ಸಹ ಆಲ್ರೌಂಡರ್, ಅದಲ್ಲದೆ ಈ ಬಾರಿಯ ಆಸ್ಟ್ರೇಲಿಯಾ ತಂಡಕ್ಕೆ ವಿಶ್ವಕಪ್ ಗೆದ್ದು ಕೊಟ್ಟಂತಹ ನಾಯಕ. ಪ್ಯಾಟ್ ಕಮಿನ್ಸ್ ಈಗಾಗಲೇ ಕೋಲ್ಕತಾ ನೈಟ್ ರೈಡರ್ಸ್ ನಲ್ಲಿ ಇದ್ರು ಸಹ. ಸೊ ಮತ್ತೊಬ್ಬ ಆಸ್ಟ್ರೇಲಿಯಾದ ಈ ಏನಂದ್ರೆ ಎಡಗೈ ವೇಗಿ ಮಿಚೆಲ್ ಸ್ಟಾರ್ಕ್ ಅವ್ರನ್ನ KKR ತಂಡ ಖರೀದಿ ಮಾಡಿದೆ. ಎಲ್ಲೋ ಒಂದ್ ಕಡೆ KKR ತಂಡ ಏನು 24.75 ಕೋಟಿ ರೂಪಾಯಿ ಮೊತ್ತವನ್ನ ನೀಡಿದೆ. ಇದು ಸಾಕಷ್ಟು ಟ್ರಾಲ್ಗಳಿಗೂ ಗುರಿಯಾಗಿದೆ. ಈಗಾಗಲೇ ಮೀಮ್ಸ್ ಪೇಜ್ಗಳು ಏನು ತಮ್ಮದೇ ಆದ ರೀತಿಯಲ್ಲಿ ಟ್ರಾಲ್ಗಳನ್ನ ಮಾಡ್ತಾ ಇದೆ. ಇಷ್ಟೊಂದು ಮೊತ್ತವನ್ನ ಕೊಟ್ಟು ಈ ಆಟಗಾರನ್ನ ಖರೀದಿ ಮಾಡ್ಬೇಕಿತ್ತ ಅಂತ ಹೇಳಿ ಪ್ರಶ್ನೆ ಮಾಡಿದೆ. RCB ಸಹ ಕಣ್ಣಿಟ್ಟಿತ್ತು ಮಿಚೆಲ್ ಸ್ಟಾರ್ಕ್ ಅವ್ರ ಮೇಲೆ. ಗುಜರಾತ್ ಟೈಟನ್ಸ್ ಕೂಡ ಫೈಟ್ ನಡೆಸಿತ್ತು. ಆದ್ರೆ ಅಂತಿಮವಾಗಿ KKR 24.75 ಕೋಟಿ ರೂಪಾಯಿನ ಕೊಟ್ಟು ಖರೀದಿ ಮಾಡಿದೆ. ಸಾಕಷ್ಟು ಪರ ವಿರೋಧ ಚರ್ಚೆಗಳು ನಡೀತಾ ಇದೆ. ಕೆಲವು ಕ್ರಿಕೆಟ್ ಅಭಿಮಾನಿಗಳು, ಕ್ರಿಕೆಟ್ ತಜ್ಞರು ಹೇಳುವ ಪ್ರಕಾರ ಮಿಚೆಲ್ ಸ್ಟಾರ್ಕ್ ಅವರಿಗೆ ಈ ಮೊತ್ತದ ಹಣವನ್ನ ಕೊಟ್ಟು ಖರೀದಿ ಮಾಡುವ ಅಗತ್ಯತೆ KKRಗೆ ಇರಲಿಲ್ಲ. KKR ತಂಡ ಬಲಿಷ್ಠವಾಗಿಯೇ ಇದೆ. ಈ ಮೊತ್ತದ ಹಣವನ್ನ ಕೊಟ್ಟು ಏನೊಂದು ಫ್ರಾಂಚೈಸಿಗಳು ಎಡವಟ್ಟನ್ನ ಮಾಡಿಕೊಂಡ್ರು ಅಂತ ಏನು ನಿರೀಕ್ಷಿತ ಪ್ರಮಾಣದಲ್ಲಿ ಮಿಚೆಲ್ ಸ್ಟಾರ್ಕ್ ಅವರು ತಂಡಕ್ಕೆ ಬರೋದ್ರಿಂದ ಅನುಕೂಲ ಆಗುವುದಿಲ್ಲ ಅನ್ನೋ ಮಾತುಗಳು ಸಹ ಇದೆ. ಆದ್ರೆ ಫ್ರಾಂಚೈಸಿಗಳ ಲೆಕ್ಕಾಚಾರವೇ ಬೇರೆ ಆಗಿದೆ.
ಕ್ರಿಕೆಟ್ ತಜ್ಞರು ಒಂದು ರೀತಿಯ ಲೆಕ್ಕಾಚಾರಗಳನ್ನ ಹಾಕ್ತಿದ್ರೆ, ಕೆಕೆಆರ್ ತಂಡದ ಫ್ರಾಂಚೈಸಿಗಳು ಒಂದು ರೀತಿಯ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ. ಈ ಬಾರಿ IPL ನ ಎತ್ತಿ ಹಿಡಿಬೇಕು ಅಂದ್ರೆ 2024ರ IPL ಟ್ರೋಫಿಯನ್ನ ಮುಡಿಗೇರಿಸಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಶಾರುಖ್ ಖಾನ್ ಒಡೆತನದ ಕೆಕೆಆರ್ ತಂಡ ಎಡಗೈ ವೇಗಿ ಅಂದ್ರೆ ಎಡಗೈ ವೇಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಆಲ್ರೌಂಡರ್ ಅಂತಾನು ಹೇಳ್ಬೋದು. ಅಗತ್ಯ ಬಿದ್ದಾಗ ಬ್ಯಾಟಿಂಗ್ ಮೂಲಕವೂ ಮಿಚೆಲ್ ಸ್ಟಾರ್ಕ್ ಉತ್ತರವನ್ನ ಕೊಡ್ತಾರೆ. ಅದಲ್ಲದೆ ಯಾರ್ಕರ್ ಸ್ಪೆಷಲಿಸ್ಟ್ ಅನ್ಬೋದು. ಒಂದೊಂದು ಎಸೆತವೂ ಸಹ ಅವ್ರು ಎಸೆಯುವಂತ ಯಾರ್ಕರ್ಗಳು ಯಾವತ್ತೂ ಗುರಿ ತಪ್ಪೋದಿಲ್ಲ. 100ರಲ್ಲಿ 80% ಅವರು ಎಸೆಯುವಂತ ಯಾರ್ಕರ್ಗಳು ನೇರವಾಗಿ ಬ್ಯಾಟ್ಸ್ಮನ್ ಗಳ ವಿಕೆಟ್ ಅನ್ನ ಆರಿಸುತ್ತೆ ಅನ್ನೋ ಲೆಕ್ಕಾಚಾರಗಳು ಇದೆ. ಯಾಕಂದ್ರೆ ಚುಟುಕು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಯಾರ್ಕರ್ಗಳಿಗೆ ಅತಿ ಹೆಚ್ಚು ಡಿಮ್ಯಾಂಡ್ ಇರುತ್ತೆ. ಹೀಗಾಗಿ ಆಸ್ಟ್ರೇಲಿಯಾ ವೇಗಿ ಮಿಚೆಲ್ ಸ್ಟಾರ್ಕ್ ಏನು ಯಾರ್ಕರ್ ಸ್ಪೆಷಲಿಸ್ಟ್ ಅಂತ ಅನ್ಸ್ಕೊಂಡಿದ್ದಾರೆ, ಇವರಿಗೆ ಕೆಕೆಆರ್ ತಂಡ ಏನು ಅತಿ ಹೆಚ್ಚು ಮೊತ್ತವನ್ನ ಕೊಟ್ಟು ಖರೀದಿ ಮಾಡುವ ಮೂಲಕ ಇಡೀ ಕ್ರಿಕೆಟ್ ಅಭಿಮಾನಿಗಳನ್ನ ಹುಬ್ಬೇರುವಂತೆ ಮಾಡಿದ್ದಾರೆ. ಹಾಗಾದ್ರೆ 2024ರ IPL ನಲ್ಲಿ ಮಿಚೆಲ್ ಸ್ಟಾರ್ಕ್ ಯಾವ ರೀತಿ ಜಾದೂನ್ನ ಮಾಡ್ತಾರೆ? ಆಸ್ಟ್ರೇಲಿಯಾ ತಂಡದ ಈ ಎಡಗೈ ವೇಗಿ ಈ ಬಾರಿ ಅಂದ್ರೆ 2024ರ IPL ಟ್ರೋಫಿಯನ್ನ ಕೆಕೆಆರ್ ತಂಡ ಗೆಲ್ಲುವಂತೆ ಮಾಡ್ಕೊಡ್ತಾರ? ಇವರ ಕೊಡುಗೆ ಹೇಗಿರುತ್ತೆ? ಈ ಮೊತ್ತದ ದಾಖಲೆಯ ಮೊತ್ತಕ್ಕೆ ಬಿದ್ದಾಗಿರುವಂತಹ ಮಿಚೆಲ್ ಸ್ಟಾರ್ಕ್ ಮೇಲೆ ಇಡೀ IPL ಅಭಿಮಾನಿಗಳು ಕಣ್ಣಿಟ್ಟಿರೋದಲ್ಲದೆ ಬೇರೆ ಫ್ರಾಂಚೈಸಿಗಳ ಕುತೂಹಲಕ್ಕೂ ಈ ಏನೊಂದು ಮಿಚೆಲ್ ಸ್ಟಾರ್ಕ್ ಕಾರಣರಾಗಿದ್ದಾರೆ. 2024ರ IPL ಒಂದ್ ರೀತಿಯ ರೋಚಕ ಹಣಾಹಣಿಯಿಂದ ಕೂಡಿರುತ್ತೆ ಅಂತ ಹೇಳಲಾಗ್ತಿದೆ. ವಿಶಿಷ್ಟವಾಗಿ ಏನೊಂದು ಕೆಕೆಆರ್ ತಂಡಕ್ಕೆ ಒಂದ್ ರೀತಿಯ ಪ್ರತಿಷ್ಠೆ. ಯಾಕಂದ್ರೆ ಕಳೆದ ಬಾರಿಯ ಪರ್ಫಾರ್ಮೆನ್ಸ್ ಏನೊಂದು ನಿರೀಕ್ಷಿತ ಪ್ರಮಾಣದಲ್ಲಿ ಇರಲಿಲ್ಲ. ಪ್ರತಿ ಬಾರಿ IPL ಬಿಟ್ನಲ್ಲೂ ಅತಿ ಹೆಚ್ಚು ಮೊತ್ತದ ದಾಖಲೆಯ ಮೊತ್ತವನ್ನ ಕೊಟ್ಟು ಆಟಗಾರರನ್ನ ಕೆಕೆಆರ್ ಖರೀದಿ ಮಾಡುತ್ತೆ. ಹಿಂದೆ ಪ್ಯಾಟ್ ಕಮಿನ್ಸ್ ಅವ್ರಿಗೆ 20 ಕೋಟಿ ರೂಪಾಯಿ ಅಂದ್ರೆ 20.5 ಕೋಟಿಯನ್ನ ಕೊಟ್ಟು ಕೆಕೆಆರ್ ತಂಡ ಖರೀದಿ ಮಾಡಿತ್ತು. ಆ ಸಂದರ್ಭ ಸಾಕಷ್ಟು ಲೆಕ್ಕಾಚಾರಗಳು ಫ್ರಾಂಚೈಸಿದಾಗಿತ್ತು. ಆದ್ರೆ ಅದೆಲ್ಲವೂ ಸಹ ಉಲ್ಟಾ ಪಲ್ಟಾ ಆಯಿತು. ನಿರೀಕ್ಷಿತ ಪ್ರಮಾಣದಲ್ಲಿ ಪ್ಯಾಟ್ ಕಮಿನ್ಸ್ ಪ್ರದರ್ಶನವನ್ನ ನೀಡಿರಲಿಲ್ಲ. ಆದ್ರೆ ಈಗ ಮಿಚೆಲ್ ಸ್ಟಾರ್ಕ್ ಅವ್ರನ್ನ ಫ್ರಾಂಚೈಸಿಗಳು ಖರೀದಿ ಮಾಡಿದರೆ ದಾಖಲೆಯ ಮೊತ್ತಕ್ಕೆ ಸೇಲ್ ಆಗಿರುವಂತಹ ಮಿಚೆಲ್ ಸ್ಟಾರ್ಕ್ IPL ನಲ್ಲಿ ಯಾವ ರೀತಿ ಜಾದೂವನ್ನ ಮಾಡ್ತಾರೆ? ಫ್ರಾಂಚೈಸಿಗಳ ಲೆಕ್ಕಾಚಾರ ಸಕ್ಸಸ್ ಆಗುತ್ತಾ, ಉಲ್ಟಾ ಆಗುತ್ತಾ? ಇವೆಲ್ಲ ನಾವು ಕಾದು ನೋಡ್ಬೇಕಾಗಿದೆ.